ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕುಂಭಮೇಳದಲ್ಲೂ ಸಹ ಕಾಲ್ತುಳಿತ ಆಗಿತ್ತು. ಅದರ ಕುರಿತು ನಾನು ಮಾತನಾಡಿಲ್ಲ ಎಂಬ ಸಿಎಂ ಹೇಳಿಕೆ ವಿಚಾರವಾಗಿ ಸಿಎಂ ಹೇಳಿಕೆಗೆ ಶ್ರೀರಾಮಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಬೆಳಗಾವಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಘಟನೆ ಅತ್ಯಂತ ಖಂಡನೀಯ ಮತ್ತು ದುರಾದೃಷ್ಟಕರ. ಕುಂಭಮೇಳದಲ್ಲಿ ನಡೆದ ಘಟನೆಗೂ ಇದಕ್ಕೂ ಕಂಪೇರ್ ಮಾಡಬಾರದು. ಕುಂಭಮೇಳದಲ್ಲಿ ಸತ್ತಿದ್ದಾರೆ, ಇಲ್ಲೂ ಸಾಯ್ಲಿ ಅಂತಾನಾ ಸಿದ್ದರಾಮಯ್ಯನವರ ಅನಿಸಿಕೆ ನಾ ಎಂದು ಕಿಡಿಕಾರಿದ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ರಸ್ತೆಯಲ್ಲಿ ಗುಂಡಿಗಳು ಬಿದ್ದರೆ ನಿಮ್ಮ ಕಾಲದಲ್ಲಿ ಬಿದ್ದಿರಲಿಲ್ವಾ ಎಂದು ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರೇ, ಕೆಸರೆರಚಾಟ ನಿಮಗೆ ಶೋಭೆ ತರುವ ವಿಚಾರವಲ್ಲ. ಆಗಿರುವ ತಪ್ಪನ್ನ ಒಪ್ಪಿಕೊಂಡು ಜನ ಕ್ಷಮೆ ಕೇಳಿ ಅಲ್ಲಿ ಸತ್ತಿದ್ದಾರೆ, ಇಲ್ಲಿ ಸತ್ತಿದ್ದಾರೆ, ಏನ್ ದೊಡ್ಡ ಮಹಾನ್ ಎಂಬ ಮನೋಭಾವ ಸರಿಯಿಲ್ಲ. ಎರಡೂ ಪಕ್ಷದವರು ಬಾಯಿ ಮುಚ್ಕೊಂಡಿರಬೇಕು ಅಷ್ಟೇ. ಘಟನೆಯಾದ ಸಂದರ್ಭದಲ್ಲಿಯೇ ವಿಜಯೋತ್ಸವ ನಡೆದಿದೆ. ತಕ್ಷಣ ವಿಜಯೋತ್ಸವ ನಿಲ್ಲಿಸಬೇಕಾಗಿತ್ತು. ಕ್ರಿಕೆಟ್ ಪ್ಲೇಯರ್ಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಕಮಿಟಿಗಳು ಕೋಟಿಗಟ್ಟಲೆ ಗಳಿಸ್ತೀರಿ. ಘಟನೆಯಲ್ಲಿ ಸತ್ತವರೆಲ್ಲರೂ ಕೂಡ ಯುವಕರೇ ಇದ್ದಾರೆ. 1 ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿಯವರೇ ಕೊಡಬೇಕು. ಅಭಿಮಾನಿಗಳಿಂದಲೇ ಕೋಟಿ ಗಳಿಸುವ ನೀವು ಅಭಿಮಾನಿಗಳಿಗೆ ಕೋಟಿ ಕೊಡಿ ಎಂದು ಮುತಾಲಿಕ್ ಹೇಳಿದರು. ಈಗ ನಿನ್ನೆ ನಡೆದಂಥ ಬೆಂಗಳೂರಿನ ಕ್ರಿಕೆಟಿನ ವಿಜಯೋತ್ಸವದಲ್ಲಿ ನಡೆದಂಥ ಘಟನೆ ಅತ್ಯಂತ ಖಂಡನೀಯವಾದ್ದು, ದುರದೃಷ್ಟಕರವಾದ್ದು. ಅಮಾಯಕರು ಪಾಪ ಉತ್ಸಾಹದಿಂದ ಒಂದು ಒಳ್ಳೆ ವಿಜಯೋತ್ಸವ ಆನಂದದ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ಭಾಳ ದುಃಖದಾಯಕವಾದ ನೋವಿನ ಸಂಗತಿ. ನಾನು ಶ್ರೀರಾಮಸೇನೆ ಸಂಘಟನೆಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ರಾಜಕಾರಣಿಗಳ ಮೇಲಾಟ, ಪರಸ್ಪರ ಹೇಳುವಂತಹದ್ದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಆಗಬಾರ್ದು. ಆಗಿರುತ್ತೆ, ತಪ್ಪಾಗಿದ್ದಾವೆ. ಇಲ್ಲಿ ಈಗ ಅವರು ಕುಂಭಮೇಳದ ಅದಕ್ಕೆ ಕಂಪೇರ್ ಮಾಡಬಾರ್ದು. ಅಂದರೆ ಕುಂಭಮೇಳದಲ್ಲಿ ಸತ್ತಿದ್ದಾರೆ, ಇಲ್ಲೂ ಸಾಯ್ಲಿ ಅಂತನಾ? ಏನು ಹೇಳಿಕೆಗೆ ಏನಾದರೂ ಬೇಡವಾ? ಇದು ಇವರಿಬ್ಬರದ್ದು ಹೇಗಾಗಿದೆ ಅಂತಂದರೆ, ಭ್ರಷ್ಟಾಚಾರ ನೀವು ಮಾಡಿಲ್ವಾ, ಕಳ್ಳತನ ನೀವು ಮಾಡಿಲ್ವಾ, ಗುಂಡಿಗಳು ಬಿದ್ದಿದ್ದಾವೆ, ಬೇಕಾದಷ್ಟು ಗುಂಡಿಗಳು ಬಿದ್ದಿದ್ದಾವೆ, ಬೆಂಗಳೂರು ನಗರದಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ, ನೀವಿದ್ದಾಗೂ ಇತ್ತು. ಅಂದರೆ ಅವರಿದ್ದಾಗ ಇತ್ತು, ಅದನ್ನು ಸುಧಾರಿಸಬೇಕು. ನಾವು ಇಬ್ಬರು ಕೆಸರಾಚಾರ ಮಾಡೋದು, ಕೆಸರು ಅವ್ರು ಎಸೆಯೋದು, ಇವರು ಕೆಸರು ಎಸೆಯೋದು, ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಸಿದ್ದರಾಮಯ್ಯನವರೇ. ಅಲ್ಲೇ ಆಯಿತು, ಇಲ್ಲೂ ಆಗಿದೆ ಅಂತನ್ನುವಂಥದ್ದು ಸರಿಯಲ್ಲ. ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಇಡೀ ಜನರ ಒಂದು ಕ್ಷಮೆ ಕೇಳಬೇಕು. ಹೌದು, ಆಗಿದೆ ತಪ್ಪು, ಆತುರದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮಾಡದೆ ವಿಜಯೋತ್ಸವ ಮಾಡೋಕ್ಕೆ ಹೊರಟಿದ್ದೀವಿ. ನೀವು ತಪ್ಪು ಒಪ್ಕೊಂಡ್ರೆ ಏನು ಭಾಳ ದೊಡ್ಡ ಅಪರಾಧ ಆಗೋದಿಲ್ಲ. ಅದು ಬಿಟ್ಟು ಅಲ್ಲೇ ಆಗಿದೆ, ಇಲ್ಲೇ ಆಗಿದೆ, ತುಳಿತದಲ್ಲಾಗಿದೆ, ಅಲ್ಲೂ ಸತ್ತಿದ್ದಾರೆ, ಇಲ್ಲೂ ಸತ್ತರೆ ಏನು ಭಾಳ ದೊಡ್ಡ ಮಹಾ ಅಂತನ್ನುವಂಥದ್ದು ಭಾವನೆ ಇದೆಯಲ್ಲ, ಇದು ಸರಿಯಲ್ಲ. ನಾನು ಇಬ್ಬರೂ ರಾಜಕಾರಣಿಗಳಿಗೆ ಹೇಳ್ತಾನೆ, ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ನವ್ರಿಗೂ ಹೇಳ್ತಾ ಇದ್ದೀನಿ, ನೀವು ಪರಸ್ಪರ ಈ ಸಂದರ್ಭದಲ್ಲಿ ಅಲ್ಲಿ ಆದಂಥ ಘಟನೆಗೆ ದುಃಖ ವ್ಯಕ್ತಿ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ. ಇನ್ನು ಮುಂದಿನ ತನಿಖೆ ಏನಿದೆ ಅದನ್ನು ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಕ್ರಿಕೆಟ್ ಆಟಗಾರರು ರಿಯಾಕ್ಷನ್ ಅವರು ಭಾಳ ಅಂದರೆ ಇದಾದ ನಂತರ ಕೊಟ್ಟಿದ್ದಾರೆ. ಅಲ್ಲಿ ಆ ಕಡೆ ವಿಜಯೋತ್ಸವ ನಡೀತಾ ಇರುವಂಥ ಸಂದರ್ಭದಲ್ಲೇ ಘಟನೆ ಆಗಿದೆ. ಸೊ ಆವಾಗ ಇಮಿಡಿಯೇಟ್ ಅದನ್ನು ನಿಲ್ಲಿಸಿ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಕ್ರಿಯೆ ಭಾಳ ಲೇಟಾಗಿ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಕೋಟಿಗಟ್ಟಲೆ ಹಣ ಗಳಿಸ್ತೀರಿ, ಕೋಟಿಗಟ್ಟಲೆ. ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕಮಿಟಿಗಳಿರ್ಬೋದು, ಸಾವಿರಾರು ಕೋಟಿ ನೀವು ಗಳಿಸ್ತೀರಿ. ಈಗ ಇಂಥ ನಿಮಗೋಸ್ಕರನೇ ಸಾವಾಗಿದೆ. ನಿಮ್ಮ ವಿಜಯೋತ್ಸವ ಸಮಯದಲ್ಲೇ ಸಾವಾದಂಥ ಸಮಯದಲ್ಲಿ ನಾನು ಹೇಳೋದು, ಅವರಿಗೆ ಮನೆಗೆ ಪೂರ್ತಿ ಯುವಕರಿದ್ದಾರೆ, ಎಲ್ಲರೂ ಯುವಕರಿದ್ದಾರೆ. 1 ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿಯವರೇ ಕೊಡಬೇಕು. ಸರ್ಕಾರ ಬೇಡಿ, ಸರ್ಕಾರ ಆಮೇಲೆ ಯೋಚನೆ ಮಾಡೋಣ. ಆದರೆ ಕ್ರಿಕೆಟಿನ ಸಂಬಂಧಪಟ್ಟಂಥ ಸಮಯದಲ್ಲಿ ನೀವು 1 ಕೋಟಿ ನಿಮಗೇನೇನೂ ಭಾರ ಇಲ್ಲ. ನಿಮಗೆ 5 ಲಕ್ಷ ರೂಪಾಯಿ ಪರಿಹಾರ ಅಲ್ಲ, ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. 10 ಲಕ್ಷ ಕೊಟ್ಟರು ಸರ್. ಅವರು ಫ್ರಾಂಚೈಸಿಯವರು ಮತ್ತು KCದವರು 5 ಲಕ್ಷ. ನಾನು ಹೇಳೋದು, ಇವು ಕ್ರಿಕೆಟ್ ಕಮಿಟಿಯವರು, ಆಟಗಾರರು, ನೀವು ಸಾವಿರಾರು ಕೋಟಿ ಆಸ್ತಿವಂತರಿದ್ದೀರಿ. ನಿಮಗೋಸ್ಕರನೇ ಇವತ್ತು ಇಷ್ಟು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಬರ್ತಾರೆ, ನಿಮಗೋಸ್ಕರ ಬಂದಿದ್ದಾರೆ, ನಿಮಗೋಸ್ಕರ ಸತ್ತಿದ್ದಾರೆ.
ನೀವು 5 ಲಕ್ಷ 10 ಲಕ್ಷ ಏನೋ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಮಾಡೋಕ್ಕೆ ಹೋಗಬೇಡಿ. ಕೊಡಿ ಅವರಿಗೆ, ಅವ್ರಿಗೆ ಮನೆ ಪೂರ್ತಿ ನಿರ್ವಹಣೆ ಆಗೋ ಹಾಗೆ ಕೊಡಿ ಅಂತ ನಾವು ಅಂತ ಹೇಳಿ 1 ಕೋಟಿ ಕೊಡಿ. ಏನು ಮುಲಾಜಿಲ್ದ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಲೂಟಿ ಹೊಡಿತಾ ಇದ್ದೀರಿ, ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡಿತಾ ಇದ್ದೀರಿ. ಅಭಿಮಾನಿಗಳಿಂದನೇ ನೀವು ಬದುಕ್ತಾ ಇದ್ದೀರಿ, ಅಭಿಮಾನಿಗಳಿಲ್ಲದೆ ನಿಮ್ಮ ಕೋಟಿ ಇಲ್ಲ. ಸೊ ಇದಕ್ಕೆ ನೀವು ನ್ಯಾಯ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರಿ, ಒಂದು ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.